ದುಡುಕಿನ ಫಲ. ಇಂದೊಂದೂರಲ್ಲಿ ಇದ್ದಳು ನಾರಿ, ಮುಂಗುಸಿಯೊಂದ ಸಾಕಿದಳು. ಕೊಡವನು ಹಿಡಿದು ನೀರನ್ನು ತರಲು ನದಿಯ ತೀರಕ್ಕೆ ಸಾಗಿದಳು. ತೊಟ್ಟಿಲೊಳಗಿನ ಪುಟ್ಟ ಮಗುವದು ಕೇಕೆಯ ಹಾಡಿತು ಮುದದಿಂದ. ಮುಂಗುಸಿ ನೋಡಿತು ಹಗ್ಗದ ಗುಂಟ ಸರಿಯುತ್ತಲಿದ್ದ ಹಾವೊಂದ. ಅವನು ಕಂಡು ಮುಂಗುಸಿ ತಾನು ಸರಸರ ಏರಿತು ಹಗ್ಗವನು. ವೈರಿಯ ಹಿಡಿದು ಹಲ್ಲಲಿ ಕಡಿದು ಉಳಿಸಿತು ಮಗುವಿನ ಪ್ರಾಣವನು. ನೀರಿಗೆ ಹೋದ ನಾರಿಯು ತಾನು ಮರಳಿ ಬಂದಳು ನದಿಯಿಂದ. ರಕ್ತವು ಮೆತ್ತಿದ ಮುಂಗುಸಿ ಕಂಡು ಕಿರುಚಿದಾಗಲೇ ಭಯದಿಂದ. ಇಂದೊಂದೂರಲ್ಲಿ ಇದ್ದಳು ನಾರಿ, ಮುಂಗುಸಿಯೊಂದ ಸಾಕಿದಳು. ಕೊಡವನು ಹಿಡಿದು ನೀರನ್ನು ತರಲು ನದಿಯ ತೀರಕ್ಕೆ ಸಾಗಿಹಳು. ನದಿಯ ತೀರಕ್ಕೆ ಸಾಗಿದಳು. ಮಗುವನ್ನು ಕೊಂದಿದೆ ಮುಂಗುಸಿ ಎಂದು ಭಾವಿಸಿಕೊಂಡಳು ಮನದಲ್ಲಿ. ತುಂಬಿದ ಕೊಡವನು ಕೋಪದಿ ಎತ್ತಿ ಹೊಡೆದಳು ಮುಂಗುಸಿ ತಲೆಯಲ್ಲಿ. ಕಿಲಕಿಲ ನಗುವ ಮಗುವನ್ನು ತಾನು ಒಳಗಡೆ ಕಂಡಳು ತೊಟ್ಟಿಲಲಿ. ಪಕ್ಕದಿ ಸತ್ತ ಹಾವನ್ನು ನೋಡಿ ಕುಸಿದಳು ನೆಲಕ್ಕೆ ದುಃಖದಲ್ಲಿ. ಮಗುವನ್ನು ಉಳಿಸಿದ ಮುಂಗುಸಿ ಕೊಂದೆ, ಅಯ್ಯೋ ಪಾಪವ ಮಾಡಿದೆನು. ನಿಜವನ್ನು ತಿಳಿಯದೆ ಕೋಪದಿ ನಾನು ಅವಸರ ಮಾಡಿ ದುಡುಕಿದೆನು. ತಾಳಿದ ಮಾನವ ಬಾಳುವನೆಂಬ ಗಾದೆಯ ಮಾತದು ಬಲು ಚಂದ. ದುಡುಕೆ ಕೇಡಿನ ಮೂಲವು ಎಂಬ ನಿಜವನ್ನು ಅರಿಯೋ ನೀ ಕಂದ. ದುಡುಕಿನ ಫಲ. ಆತುರಗಾರನಿಗೆ ಬುದ್ಧಿಮಟ್ಟ. ತಾಳಿದವನು ಬಾಳಿಯಾನು. ಆತುರ ಪಡಬಾರದು. ನೋಡಿ, ಈ ಹಾಡು ಎಷ್ಟು ಅರ್ಥಪೂರ್ಣವಾಗಿದೆ ಅಂತಂದರೆ, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು, ಆತುರ ಪಡಬಾರದು ಅಂತ. ಇಂದೊಂದೂರಲ್ಲಿ ಇದ್ದಳು ನಾರಿ, ಮುಂಗುಸಿಯೊಂದ ಸಾಕಿದಳು. ಒಂದೂರಲ್ಲಿ ನಾರಿ ಇದ್ಲು. ಅವಳು ಮುಂಗುಸಿಯನ್ನು ಪ್ರೀತಿಯಿಂದ ಸಾಕಿದಳು. ಕೊಡವನ್ನು ಹಿಡಿದು ನೀರನ್ನು ತರಲು ನದಿಯ ತೀರಕ್ಕೆ ಸಾಗಿದಳು. ಕೊಡವನ್ನು ಹಿಡಿದುಕೊಂಡು ನೀರನ್ನು ತರೋಕ್ಕೆ ನದಿ ಹತ್ರ ಹೋದ್ಲು. ತೊಟ್ಟಿಲೊಳಗಿನ ಪುಟ್ಟ ಮಗುವನ್ನು ಕೇಕೆಯ ಹಾಕಿದು ಮುದದಿಂದ. ಮುಂಗುಸಿ ನೋಡಿತು ಹಗ್ಗದ ಗುಂಟ ಸರಿಯುತ್ತಲಿದ್ದ ಹಾವೊಂದ. ಅಂದರೆ ತೊಟ್ಟಿಲಲ್ಲಿ ಕಿಲಕಿಲ ನಕ್ಕೊಂಡು ಆಟ ಆಡ್ತಾ ಇತ್ತು. ಮುಂಗುಸಿ ಅದನ್ನು ನೋಡಿ ಹಗ್ಗದ ಗುಂಟ ಸರಿಯುತ್ತಲಿದ್ದ ಹಾವೊಂದು ಅಂತಂದರೆ, ಹಗ್ಗದಲ್ಲಿ ಹಾವು ಹೋಗ್ತಾ ಇತ್ತು ತೊಟ್ಟಿಲ ಹಗ್ಗದಲ್ಲಿ. ಅದನ್ನು ಕಂಡು ಮುಂಗುಸಿ ತಾನೂ ಸರಸರ ಏರಿತು ಹಗ್ಗವನು. ಅಂತಂದರೆ ಆ ಮುಂಗುಸಿ ಆ ಹಾವನ್ನು ಕಚ್ಚಿ ಅದನ್ನು ಸಾಯಿಸಿತು. ನೀರಿಗೆ ಹೋದ ನಾರಿಯು ತಾನು ಮರಳಿ ಬಂದಳು ನದಿಯಿಂದ. ರಕ್ತವು ಮೆತ್ತಿದ ಮುಂಗುಸಿ ಕಂಡು ಕಿರುಚಿದಳಾಗಲೇ ಭಯದಿಂದ. ಅಂದರೆ ನೀರಿಗೆ ಹೋದಂತಹ ಆ ನಾರಿಯು ನೀರು ತುಂಬಿಕೊಂಡು ಮನೆಗೆ ಬಂದಾಗ ರಕ್ತವು ಮೆತ್ತಿದ ಮುಂಗುಸಿ ಕಂಡು ಕಿರುಚಿದಳಾಗಲೇ ಭಯದಿಂದ. ಅಯ್ಯೋ, ನನ್ನ ಮಗುಗೇನೋ ಮಾಡಿಬಿಟ್ಟಿದೆ ಅಂತ ಆತುರಪಟ್ಟು ಆ ಮುಂಗುಸಿಯನ್ನು ನೋಡಿದಳು.
ಮಗುವನ್ನು ಕೊಂದಿದೆ ನನ್ನ ಮುಂಗುಸಿ ಬಿಟ್ಟಿಲ್ಲ ಅಂತ ಹೇಳಿ ಅದನ್ನು ಭಾವಿಸಿಕೊಂಡು, ಅಂದರೆ ತನಗೆ ತಾನೇ ಅಂದ್ಕೊಂಡು ತುಂಬಿದ ಕೊಡವನ್ನು ಕೊಳದ ಆ ಕೊಳ ಇರುತ್ತಲ್ಲ ಅದನ್ನು ತನ್ನ ಮುಂಗುಸಿಯ ತಲೆಯಲ್ಲಿ ಹೊಡೆದಳು. ಅದು ಅಲ್ಲೇ ಪ್ರಾಣ ಬಿಟ್ಟಿತು. ಆಗ ಕಿಲಕಿಲ ನಗುವ ಮಗುವನ್ನು ತಾನು ಒಳಗಡೆ ಕಂಡಳು ತೊಟ್ಟಿಲಲ್ಲಿ. ಮಗು ಕಿಲಕಿಲ ನಗ್ತಾ ಇದೆ. ಅದನ್ನು ನೋಡಿದ್ಲು. ಒಳಗಡೆ ಹೋಗಿ ಪಕ್ಕದ ಸತ್ತ ಹಾವನ್ನು ನೋಡಿ ಕುಸಿದಳು ನೆಲಕ್ಕೆ ದುಃಖದಲ್ಲಿ. ಅಂದರೆ ಪಕ್ಕದಲ್ಲೇ ಇದ್ದಂತಹ ಆ ಹಾವನ್ನು ನೋಡಿ ಅಲ್ಲೇ ಕುಸಿದು ಬಿಟ್ಟಳು. ಮಗುವನ್ನು ಉಳಿಸಿದ ಮುಂಗುಸಿ ಕೊಂದೆ, ಅಂದರೆ ಮಗುವನ್ನು ಕಾಪಾಡಿದಂತಹ ನನ್ನ ಮುಂಗುಸಿಯನ್ನೇ ಕೊಂದೆ, ಅಯ್ಯೋ ಪಾಪ ನಾನು ಮಾಡಿಬಿಟ್ಟೆ. ನಿಜವನ್ನು ತಿಳಿಯದೆ ಕೋಪದಿ ನಾನು ಅವಸರ ಮಾಡಿ ದುಡುಕಿದೆ. ನಿಜಾಂಶವನ್ನು ನಾನು ಅರಿಯದೆ ಮರೆತು ಹೋದೆ. ಅವಸರದಲ್ಲಿ ನಾನು ದುಡುಕಿ ನಿರ್ಧಾರವನ್ನು ತಗೊಂಡೆ ಅಂತ ಅವಳು ತುಂಬ ಕೊರಗ್ತಾಳೆ. ತಾಳಿದ ಮಾನವ ಬಾಳುವನೆಂದು, ಅಂದರೆ ತಾಳಿದವನು ಮುಂದೆ ಬಾಳಿದನು. ತಾಳ್ಮೆ ಅನ್ನೋದು ಬಹು ಮುಖ್ಯವಾಗಿದ್ದು ಮನುಷ್ಯನಿಗೆ. ಗಾದೆಯ ಮಾತದು ಬಲು ಚಂದ. ಗಾದೆ ತುಂಬ ಚೆನ್ನಾಗಿರುತ್ತೆ. ದುಡುಕೆ ಕೇಡಿನ ಮೂಲವು ಎಂಬ. ದುಡುಕು ಕೇಡಿಗೆ ಮೂಲವಯ್ಯ ಎಂದಂತಹ ನಿಜವನ್ನು ಅರಿಯೋ ನೀ ಕಂದ. ದುಡುಕು ಕೇಡಿನ ಮೂಲ. ಈ ನಿಜವನ್ನು ಪ್ರತಿಯೊಬ್ಬರೂ ಅರಿತಿರಬೇಕು.